ಸತತವಾಗಿ ಸುರಿತಾ ಇರುವಂತಹ ಮಳೆ ಗಡಿ ಜಿಲ್ಲೆ ಬೀದರ್ನಲ್ಲಿ ನಾನಾ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಅಲ್ಲಿರುವಂತಹ ಜನರು ಈಗ ಆತಂಕದಲ್ಲಿಯೇ ದಿನದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಮಳೆ ಸೃಷ್ಟಿಸಿರುವಂತಹ ಅವಾಂತರವಾದ್ರೂ ಏನು, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಬೀದರ್ನಲ್ಲಿ ಧಾರಾಕಾರ ಮಳೆ ಅವಾಂತರ ಸೃಷ್ಟಿ. ಬರೋಬ್ಬರಿ 90ಕ್ಕೂ ಅಧಿಕ ಮನೆಗಳು ಕುಸಿತ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸತತ ಒಂದು ವಾರದಿಂದ ಧಾರಾಕಾರ ಮಳೆ ಆಗ್ತಾ ಇದ್ದು ಜಿಲ್ಲಾದ್ಯಂತ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ. ಬೀದರ್ ತಾಲೂಕಿನ ಸಿಂಧೋಲ್ ಗ್ರಾಮದಲ್ಲಿ 5ಕ್ಕೂ ಅಧಿಕ ಮನೆಗಳು ಭಾಗಶಃ ಕುಸಿದು ಬಿದ್ದಿದೆ. ಗ್ರಾಮದ ಅಬ್ದುಲ್ ರಜಾಕ್, ರಜಿಯಾ ಬೇಗಂ, ಪುಷ್ಪಾವತಿ, ಸುಜಾತ ಎಂಬುವರ ಮನೆಗಳು ಸೇರಿದಂತೆ ಅಂಚೆ ಕಚೇರಿಯ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗಡಿ ಜಿಲ್ಲೆ ಬೀದರ್ನಲ್ಲಿ ಏನು ಸತತ ಒಂದು ವಾರಗಳಿಂದ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ಲಿ ಅವಾಂತರಗಳು ಸೃಷ್ಟಿ ಆಗ್ತಿರುವಂಥದ್ದು. ಅದರಲ್ಲೂ ತಡರಾತ್ರಿ ಒಂದೇ ಗ್ರಾಮದಲ್ಲಿ 3 ಮನೆಗಳು ಕುಸಿತ ಆಗಿರುವಂಥದ್ದು, ಅಂದರೆ ಭಾಗಶಃ ಕುಸಿತಿರುವಂಥದ್ದು. ಈಗ ಆ ಬೀದರ್ ತಾಲೂಕಿನ ಸಿಂಧೋಲ್ ಏನೋ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಇದ್ದೀವಿ. ನೋಡ್ಬೋದು ಯಾವ ರೀತಿ ಏನೋ ಒಂದು ಮಳೆಗೆ ಧಾರಾಕಾರ ಮಳೆಗೆ ಏನು ಸತತವಾಗಿ ಸುರಿತಾ ಇದೆ. ಒಂದು ವಾರದಿಂದ ಒಂದು ಮಳೆಗೆ ಯಾವ ರೀತಿ ಒಂದು ರೀತಿಯ ಮನೆಯ ಭಾಗಶಃ ಕುಸಿತು ಬಿದ್ದಿರುವಂಥದ್ದು. ಗೋಡೆ ಆಗಿರ್ಬೋದು, ಮನೆಯ ಏನೋ ಒಂದು ಮೇಲ್ಚಾವಣಿ ಆಗಿರ್ಬೋದು, ಬಹುತೇಕ ಏನೋ ಒಂದು ಕುಸ್ತಿ ಬಿದ್ದಿರುವಂಥ ದೃಶ್ಯ ನೋಡು. ಇದು ಏನೋ ಬೀದರ್ ತಾಲೂಕಿನ ಸಿಂಧೋಲ್ ತಾಂಡದ ಅಬ್ದುಲ್ ರಜಾಕ್ ಎನ್ನುವರಂಥ ಈ ಮನೆ ಬಹುತೇಕ ತಡರಾತ್ರಿ ಈ ಗ್ರಾಮದಲ್ಲಿ 3ಕ್ಕೂ ಹೆಚ್ಚು ಮನೆಗಳು ಬಿದ್ದಿರುವಂಥದ್ದು. ಜೊತೆಗೆ ಪೋಸ್ಟ್ ಆಫೀಸ್ ಏನಿದೆ, ಆ ಪೋಸ್ಟ್ ಆಫೀಸ್ ಮೇಲ್ಚಾವಣಿ ಕೂಡ ಕುಸಿದು ಬಿದ್ದಿರುವಂಥ, ಅಂದರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಧಾರಾಕಾರ ಏನು ಒಂದು ವಾರದಿಂದ ಮಳೆ ಆಗ್ತಿದೆ, ಅದಕ್ಕೆ ಗಡಿ ಜಿಲ್ಲೆ ಬೀದರ್ನ ಜನರು ತತ್ತರಿಸಿ ಹೋಗಿರುವಂಥದ್ದು. ಜೊತೆಗೆ ಅವಾಂತರಗಳು ಸೃಷ್ಟಿಯಾಗಿ ಈ ರೀತಿ ಮನೆಗಳು ಕೂಡ ಭಾಗಶಃ ಕುಸಿದು ಬಿದ್ದಿರುವಂಥ ನೋಡ್ಬೋದು. ಯಾವ ರೀತಿ ಕುಸಿದು ಬಿದ್ದಿರುವಂಥದ್ದು, ಬಹುತೇಕ ಇನ್ನೂ ಈಗಾಗಲೇ ಮಳೆ ಕೂಡ ಇವತ್ತು ಕೂಡ ಮುಂದುವರೆದಿರುವಂಥದ್ದು. ಹೀಗಾಗಿ ಬಹುತೇಕ ಒಂದು ಮನೆ ಏನಿದೆ ಬೀಳುವಂಥ ಎಲ್ಲ ಸಾಧ್ಯತೆ ಈಗಾಗಲೇ ಬಹುತೇಕ ಒಂದು ಏನಿದೆ ಗೋಡೆ ಬಹುತೇಕ ವಾಲಿರುವಂಥದ್ದು. ಹೀಗಾಗಿ ಬಹುತೇಕ ಇನ್ನೊಂದು ಇವತ್ತು ಏನು ಧಾರಾಕಾರ ಮಳೆ ಆದರೆ ಬಹುತೇಕ ಅದು ಬಿದ್ದೋಗುವಂಥದ್ದು. ಇತ್ತ ಮಳೆಯಿಂದಾಗಿ ಮನೆಗಳನ್ನ ಕಳ್ಕೊಂಡು ಜನರು ವಾಸ ಮಾಡೋಕೆ ಬೇರೆ ಮನೆಗಳು ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಕೂಲಿ ಮಾಡಿದ್ರಷ್ಟೇ ತುತ್ತಿನ ಚೀಲ ತುಂಬುತ್ತೆ. ಆದ್ರೆ ವರುಣನ ಅಬ್ಬರದಿಂದ ಇತ್ತ ಕೆಲಸವೂ ಇಲ್ಲ, ತಿನ್ನೋಕೆ ಅನ್ನವೂ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. 3 ದಿವಸ ಆಯ್ತ್ರಿ ಅದು ಮಳೆ ಬಿದ್ದೋಗಿ. ಈಗ ಮತ್ತೆ ಏನ್ ಮಾಡ್ತೀರಿ, ನಮ್ಗ ಮನೆ ಅದು ಕೊಡ್ಬೇಕು. ಈಗ ಇದೆಲ್ಲ ಬಿದ್ದೋಗಿ ಅದ ಪೂರ್ತಿನೇ ಇದೆಲ್ಲ ಏನಿಲ್ಲ. ಈಗ ನಾವು ಗರೀಬರು ಇದ್ದಿದ್ದೆವು, ಪರಿವಾರ ಏನ್ರ ಕೊಡ್ಬೇಕು ನಮ್ಗ. ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದ 90ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಕುಸಿದು ಬಿದ್ದಿದೆ. ಬಸವ ಕಲ್ಯಾಣದಲ್ಲಿ 23, ಬೀದರ್ನಲ್ಲಿ 13, ಬಾಲ್ಕಿಯಲ್ಲಿ 12, ಹುಮನಾಬಾದ್ನಲ್ಲಿ 11, ಚಿಟಗುಪ್ಪದಲ್ಲಿ 12, ಔರಾದ್ನಲ್ಲಿ 11, ಕಮಲಾನಗರದಲ್ಲಿ 4 ಹಾಗೂ ಹುಲಸೂರಿನಲ್ಲಿ 5 ಮನೆಗಳು ನೆಲಕಚ್ಚಿದೆ. ಈಗಾಗಲೇ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಮನೆ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟು ಜಿಲ್ಲಾಡಳಿತಕ್ಕೆ ವರದಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಮನೆ ಕಳ್ಕೊಂಡವರಿಗೆ ಪರಿಹಾರವನ್ನು ಕೊಡಿಸ್ತೇವೆ ಅಂತ ಹೇಳಿದ್ರು. ಸ್ಥಳೀಯ ಅಧಿಕಾರಿಗಳು ಈ ಕುರಿತು ಭರವಸೆಯನ್ನು ಕೊಟ್ಟಿದ್ದಾರೆ. 5-6 ಮನೆ ಬಿದ್ದವ, ಗರೀಬ್ ಮಂದಿ ಮನಿ ನಾವು ತೋರಿಸಿದೆವು, ರಿಪೋರ್ಟ್ ಮಾಡಿದೆವು. ವಿಲೇಜ್ ಅಕೌಂಟೆಂಟ್ ಬಂದು ನೋಡ್ಯಾರ, ಮತ್ತು ವಿಡಿಯೋ ನೋಡ್ಯಾರ, ಮತ್ತು ಜೈಸಾಬ್ ಬಿ ಬಂದು ನೋಡ್ಯಾರ. ಮತ್ತು ಏನದ ಇವು ಗರೀಬರು ಹೇಳತ್ತಾರ ನಮ್ಗೆ ಏನಾರ ಪರಿಹಾರ ಬೇಕಂತೆ, ಅವ್ರಿಗೆ ಗೌರ್ಮೆಂಟ್ಲಿಂದ ಏನಾರ ಪರಿಹಾರ ಕೊಡಬೇಕು. ಒಟ್ಟಾರೆ ವರುಣನ ರಣಾರ್ಭಟಕ್ಕೆ ಒಂದೇ ಜಿಲ್ಲೆಯಲ್ಲಿ 90ಕ್ಕೂ ಹೆಚ್ಚು ಮನೆಗಳು ನೆಲಕ್ಕೆ ಉರುಳಿರೋದು ವಿಪರ್ಯಾಸ. ಮಳೆ ಅವಾಂತರಕ್ಕೆ ತತ್ತರಿಸಿ ಹೋಗಿರುವ ಜನರಿಗೆ ಜಿಲ್ಲಾಡಳಿತ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್, ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ.